ಓಂ ನಮೋ ಭಗವತೆ ಪರಾಯ ಸತ್ಯಾಯ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 28ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಶ್ರವಣ ಈಗ ಮುಂದುವರಿಬೇಕಾಗಿದೆ. ತೀರ್ಥಯಾತ್ರೆಯಲ್ಲಿದ್ದ ವಿದುರ ಉದ್ಧವನನ್ನ ಸಂದರ್ಶಿಸಿದ. ಯಾದವರ ಕುಶಲವನ್ನ ಕೇಳಿ ತಿಳಿಯುವ ಪ್ರಯತ್ನ ಮಾಡಿದ. ವಸುದೇವನ ಬಗ್ಗೆ ಕೇಳಿದ. ಅದಕ್ಕಿಂತ ಮುಂಚೆ ಬಲರಾಮಕೃಷ್ಣರ ಬಗ್ಗೆ ಕೇಳಿದ. ಈಗ 28ನೇ ಶ್ಲೋಕದಲ್ಲಿ ಪ್ರದ್ಯುಮ್ನರ ಬಗ್ಗೆ ಕೇಳುತ್ತಿದ್ದಾನೆ. ಯಾದವರ ಸೇನಾಪತಿ ಪ್ರದ್ಯುಮ್ನ. ಹಿಂದಿನ ಜನ್ಮದಲ್ಲಿ ಅವನು ಮನ್ಮಥ. ರುಕ್ಮಿಣಿ ಕೃಷ್ಣನಿಂದ ಆತನನ್ನು ಪಡೆದಳು. ದೊಡ್ಡ ದೊಡ್ಡ ಜ್ಞಾನಿಗಳ ಸೇವಾ ಮಾಡಿದ್ಳು. ಆ ಸೇವೆಯ ಫಲವಾಗಿ ಈ ಪ್ರದ್ಯುಮ್ನನ್ನ ಹೆತ್ತಳು. ಆ ಪ್ರದ್ಯುಮ್ನ ಕುಶಲಿಯಾಗಿದ್ದಾನೋ ಹೇಗೆ ಅಂತ ಪ್ರಶ್ನೆ. ಈ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಯಾದವಾರರು, ವಿಜಯಧ್ವಜರು ಮೊದಲಾದವರು ಅಥವಾ ವೀರರಾಘವರು ಹೇಳಿದಂತೆ ವಿಶೇಷ ಅಂಶಗಳನ್ನು ನೋಡುವುದೇನೂ ಇಲ್ಲ. ಎಲ್ಲವೂ ಸುಲಭ ಗ್ರಾಹ್ಯ ಆಗಿರೋದ್ರಿಂದ ಅದನ್ನ ಬಿಟ್ಟು ನಾವು ಮುಂದುವರಿಬೇಕು. ಅದರ ಮುಂದಿನ ಶ್ಲೋಕ 29ನೇದ್ದು. ಕಚ್ಚಿತ್ ಸುಖಂ ಸಾತ್ವತ ವೃಷ್ಣಿ ಭೋಜದಾಶಾರ್ಹ ಕಾಣಾಮಧಿಪಸ್ಸಾಸ್ತೆ ಅಂತ. ಉಗ್ರಸೇನ ಮಹಾರಾಜ ಎಲ್ಲ ಯಾದವರ ಕುಲಗಳಿಗೆ ಅಧಿಪತಿ. ಸಾತ್ವತರು, ವೃಷ್ಣಿಗಳು, ಭೋಜರು, ದಾಶಾರ್ಹರು ಎಂಬ ಯಾದವ ಕುಲಗಳಿಗಾತ ಅಧಿಪತಿ. ಕಂಸನನ್ನು ಕೊಂದು ಆ ಉಗ್ರಸೇನನನ್ನ ರಾಜ ಪದವಿಗೆ ಏರಿಸಿದ ಕೃಷ್ಣ. ತಾನು ರಾಜನಾಗಬೇಕು ಅಂತ ಸ್ವಲ್ಪನೂ ಅಪೇಕ್ಷೆ ಪಡಲಿಲ್ಲ. ಅಂಥ ಉಗ್ರಸೇನ ಈಗ ಕುಶಲಿಯಾಗಿದ್ದಾನೋ ಹೇಗೆ ಅಂತ ವಿದುರ ಕೇಳ್ತಿದ್ದಾನೆ. ಈ ಶ್ಲೋಕದಲ್ಲಿ ನೃಪಾಸನಾಧಿಂ ಅಂತ ಕೆಲವು ಕಡೆ ಪಾಠ ಇದೆ, ನೃಪಾಸನ ಆಶಾಮ್ ಅಂತ ಇನ್ನು ಕೆಲವರ ಪಾಠ ಇದೆ. ಆದ್ದರಿಂದ ಅದಕ್ಕೆ ಸ್ವಲ್ಪ ಅರ್ಥ ಬೇರೆ ಬೇರೆ ಆಗ್ತದೆ. ಅದನ್ನು ನಾವೀಗ ನೋಡಬೇಕು. ಮೊದಲು ಶ್ರೀಧರರು, ವೀರರಾಘವರು ಹೇಳಿರುವಂತಹ ಅರ್ಥಗಳನ್ನ ಗಮನಿಸೋಣ. ವೀರರಾಘವರ ವ್ಯಾಖ್ಯಾನದಲ್ಲಿ ಹೀಗಿದೆ: ಸಾತ್ವತಾನಾಂ ಅಧಿಪಃ ಉಗ್ರಸೇನಃ ನೃಪಾಸನಾಶಾಂ ರಾಜ್ಯಾಭಿಲಾಷಂ ಪರಿಹೃತ್ಯ ಪ್ರಾಣಭಯೇನ ದೂರಾತ್ ಸ್ಥಿತಃ ತಂ ಉಗ್ರಸೇನಂ ಕೃಷ್ಣಃ ರಾಜ್ಯೆ ವಿಶಿಷಿಂಚ. ಯಯಾತಿ ತನ್ನ ಮಕ್ಕಳಾದ ಯದುವಿಗೆ ಒಂದು ಶಾಪ ಕೊಟ್ಟಿದ್ದ. ಅವನು ತನ್ನ ಇಚ್ಛೆಯಂತೆ ನಡೆದುಕೊಳ್ಳಿಲ್ಲ ಅನ್ನೋ ಕಾರಣದಿಂದ. ಯಯಾತಿಗೆ ದೇವಯಾನಿಯನ್ನ ಬಿಟ್ಟು ಶರ್ಮಿಷ್ಠೆಯಲ್ಲಿ ಹೆಚ್ಚು ಪ್ರಣಯ ತೋರಿಸಿದ್ರಿಂದ ಶುಕ್ರಾಚಾರ್ಯನ ಶಾಪ ಬಂದಿತ್ತು. ಶುಕ್ರಾಚಾರ್ಯನ ಮಗಳು ದೇವಯಾನಿ, ವೃಷಪರ್ವನ ಮಗಳು ಶರ್ಮಿಷ್ಠ. ದೇವಯಾನಿಯನ್ನು ಮೊದಲು ವರಿಸಿದ್ದ ಯಯಾತಿ. ಅದಾದ್ಮೇಲೆ ಶರ್ಮಿಷ್ಠೆಯನ್ನು ವರಿಸುವ ಪ್ರಸಂಗ ಬಂತು. ಶರ್ಮಿಷ್ಠೆಯಲ್ಲಿ ಹೆಚ್ಚು ಪ್ರಣಯ ತೋರಿದ ಅಂತಲ್ಲ, ಆದರೂ ತನ್ನನ್ನ ಕಡೆಗಣಿಸಿ ಶರ್ಮಿಷ್ಠೆಯನ್ನು ಮದುವೆ ಮಾಡಿಕೊಂಡಲ್ಲ ಅಂತ ದೇವಯಾನಿಗೆ ಸಿಟ್ಟಿತ್ತು. ತಂದೆ ಶುಕ್ರಾಚಾರ್ಯನಿಗೆ ಹೇಳಿದ್ಲು. ಅವನು ಹಿಂದೆ ಮುಂದೆ ನೋಡದೆ ಈ ಯಯಾತಿಗೆ ಶಾಪ ಕೊಟ್ಟ, ನೀನು ಅಕಾಲದಲ್ಲಿ ವೃದ್ಧಾಪ್ಯವನ್ನು ಪಡೆ ಅಂತ. ನಿನ್ನ ಮಕ್ಕಳು ಯಾರಾದರೂ ನಿನ್ನ ವೃದ್ಧಾಪ್ಯವನ್ನು ತಗೊಂಡು ತಮ್ಮ ತಾರುಣ್ಯವನ್ನು ಸ್ವೀಕಾರ ಮಾಡುವುದಾದ್ರೆ ನಿನಗೆ ಒಂದಿಷ್ಟು ಕಾಲ ತಾರುಣ್ಯದ ಲಾಭ ಆದೀತು ಅಂತ ಅದೇ ಶುಕ್ರಾಚಾರ್ಯ ಒಂದು ಪರಿಹಾರವನ್ನು ಕೊಟ್ಟಿದ್ದ ಯಯಾತಿಯೇ ದೀನನಾಗಿ ಬೇಡಿಕೊಂಡಾಗ. ಪುರು ಅಂತ ಒಬ್ಬ ರಾಜ ಇದ್ದ, ಒಬ್ಬ ಕುಮಾರ ಇದ್ದ ಯಯಾತಿಗೆ. ಅವನೊಬ್ಬನ್ನು ಬಿಟ್ರೆ ಯದು, ದೃಶ್ಯು, ಅನು, ಇವರು ಯಾರು ಆ ತಂದೆಯ ವಾರ್ಧಕ್ಯವನ್ನು ತಗೊಳ್ಳಿಕ್ಕೆ ಒಪ್ಪಲಿಲ್ಲ. ಯದು ಮತ್ತು ತುರ್ವಸು ಇವರಿಬ್ಬರು ದೇವಯಾನಿಯ ಮಕ್ಕಳು.
ದೃಶ್ಯು, ಅನು, ಪೂರು ಇವರು ಶರ್ಮಿಷ್ಠೆಯ ಮಕ್ಕಳು. ಅದರಲ್ಲಿ ಪೂರು ಒಬ್ಬನೇ ಅವನ ಮುಪ್ಪನ್ನು ಸ್ವೀಕಾರ ಮಾಡಿ ತನ್ನ ಯೌವನವನ್ನು ಕೊಟ್ಟಿದ್ದ. ಆಗ ತನ್ನ ಮಾತಿಗೆ ವಿರುದ್ಧ ನಡೆದಂಥ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಶಾಪ ಕೊಟ್ಟಿದ್ದ. ಈ ಯದುವಿಗೆ ನಿನ್ನ ಮಕ್ಕಳಿಗೆ ರಾಜ್ಯ ಸಿಗದೇ ಇರಲಿ ಅಂತ ಶಾಪ ಇತ್ತು. ಆ ವಂಶದಲ್ಲಿ ಹುಟ್ಟಿ ಬಂದವರೇ ಇವರೆಲ್ಲ. ನಮ್ಮ ಕುಲ ಶಾಪಗ್ರಸ್ತ ಆಗಿರೋದ್ರಿಂದ ನಾನೇನಾದರೂ ರಾಜ್ಯನಾಗಿಬಿಟ್ರೆ ನಾನು ಪ್ರಾಣವನ್ನೇ ಕಳ್ಕೊಳ್ಳುವ ಪ್ರಸಂಗ ಬಂದಿತ್ತು ಅಂತ ಒಂದು ಭಯ ಇತ್ತಂತೆ ಅವನಿಗೆ. ಅದು ಈ ಶ್ರೀಧರರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅವನ ಮಗ ಕಂಸನೇ ಸತ್ತೋಗಿದ್ನಲ್ಲ, ಆದ್ದರಿಂದ ರಾಜನಾಗಬೇಕು ಎಂಬ ಹಂಬಲ ಇದ್ರೂ ಕೂಡ ಭಯದಿಂದ ಅದನ್ನ ದೂರ ಇಟ್ಟಿದ್ದ ಅಂತ ಹೀಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಶ್ಲೋಕದಲ್ಲಿ ಭಯದಿಂದ ಅಂತಿಲ್ಲ, ಅವ್ರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಷ್ಟೆ. ಹೀಗೆ ಭಯದಿಂದ ದೂರ ಇಟ್ಟು ಇವನು ತನ್ನಷ್ಟಕ್ಕೆ ತಾನು ಸ್ಥಿತ ಇದ್ದ. ಅಂಥವನನ್ನು ಕರೆತಂದು ಈ ಕೃಷ್ಣ ರಾಜನನ್ನಾಗಿ ಮಾಡಿದ ಅಂತ ಇದು ಶ್ರೀಧರರ ವ್ಯಾಖ್ಯಾನ. ವೀರರಾಘವರು ಹೇಳುವಂತೆ ಶತಪತ್ರ ನೇತ್ರ ಅಂದ್ರೆ ಕಮಲ ನೇತ್ರನಾದ ಕಮಲಾಕ್ಷನಾದ ಭಗವಂತ ತಾನು ರಾಜನಾಗಬೇಕೆಂಬ ಹಂಬಲವನ್ನ ಬಿಟ್ಟು ಈ ಕೃಷ್ಣ ಅವನು ಬಯಸಿದ್ದು ತಾನೇ ರಾಜನಾಗಬಹುದಿತ್ತು. ಆದರೆ ಅವನು ತಾನೇ ರಾಜನಾಗಲಿಲ್ಲ. ಆ ಹಂಬಲವನ್ನೇ ದೂರ ಇಟ್ಟ. ಹೀಗೆ ದೂರ ಇಟ್ಟು ಆ ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ ಅಂತ. ರಾಧಾಕೃಷ್ಣರು ಕೂಡ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯರು ಹೇಳುವ ಪಾಠ ನೃಪಾಸನ ಆಶಾ ಅಲ್ಲ, ನೃಪಾಸನ ಆಧಿ ಅಂತ. ಆಧಿ ಅಂದ್ರೆ ಒಂದು ಮನೆಯ ವ್ಯಥೆ ಅಂತ ಅರ್ಥ ಆಗ್ತದೆ. ನೃಪಾಸನಾದಿ ಅಂದ್ರೆ ರಾಜಸಿಂಹಾಸನ, ಅದರ ಒಂದು ಮನೋವ್ಯಥೆ. ಅದನ್ನು ಕೃಷ್ಣ ದೂರ ಇಟ್ಟು ಅಂತ ಹೀಗೆ ಅರ್ಥ ಆಗ್ತದೆ. ಅಂದ್ರೆ ರಾಜನಾಗಬೇಕು ಅಂತ ಅಪೇಕ್ಷೆ ಇತ್ತು, ಆದರೆ ಅದು ಈಡೇರುವಂತಿರ್ಲಿಲ್ಲ, ಕಾಲ ಅದಕ್ಕೆ ಅನುಕೂಲವಾಗಿರ್ಲಿಲ್ಲ. ಆದ್ರಿಂದ ಒಂದು ಮನೋವ್ಯಥೆ ಮೂಡಿತ್ತು, ಕೃಷ್ಣನಿಗೆ ಆಧಿ ಮೂಡಿತ್ತು. ಅದನ್ನು ದೂರ ಇಟ್ಟ. ಅನಿವಾರ್ಯವಾಗಿ ಹಿರಿಯನಾದ ಉಗ್ರಸೇನನಿಗೆ ಪಟ್ಟ ಕಟ್ಟಿದ. ಕಿಲಿಯನಾದ ತನಗೆ ರಾಜನಾಗಬೇಕು ಅಂತ ಅಪೇಕ್ಷೆ ಇದ್ರೂ ಕೂಡ ಅದನ್ನ ಅವನು ಬದಿಗಿಡಬೇಕಾಯಿತು ಅಂತ ಅರ್ಥ ಕಾಣಿಸ್ತದೆ. ಇನ್ನು ಒಂದು ಪಕ್ಷದಲ್ಲಿ ಕೃಷ್ಣ ಶಾಪ ಭಯದಿಂದ ಸಿಂಹಾಸನದ ಆಸೆಯನ್ನು ದೂರ ಇಟ್ಟ, ಉಗ್ರಸೇನ ಪಟ್ಟ ಕಟ್ಟಿದ ಅಂತ ಅರ್ಥ ಮಾಡಿದಾಗ ಅನ್ವಯ ಎಲ್ಲ ಸರಿ ಹೊಂದುತ್ತದೆ. ಆದರೆ ಆ ಸ್ವಯಂ ಭಗವಂತನೇ ಆದಂಥ ಕೃಷ್ಣನಿಗೆ ಯಯಾತಿಯ ಶಾಪದ ಭಯ ಎಷ್ಟರ ಮಟ್ಟಿನದು ಅನ್ನುವುದು ಅಷ್ಟು ಸಮಂಜಸ ಆಗೋದಿಲ್ಲ. ಆದ್ದರಿಂದ ಭಯ ಅಂತ ಹೇಗೂ ಶ್ಲೋಕದಲ್ಲಿ ಇಲ್ಲ, ಪ್ರಾಣ ಭಯದಿಂದ ಅಂತ ಶ್ಲೋಕದಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ಭಗವಂತ ಅಲ್ಪವಾದ ಈ ವೈಷಯಿಕ ಸುಖ, ರಾಜ್ಯ ಸುಖ ಅದರಲ್ಲಿ ಅವನು ವಿರಕ್ತ. ಆದ್ದರಿಂದ ಸಿಂಹಾಸನದ ಆಸೆಯನ್ನು ದೂರ ಇಟ್ಟು ಉಗ್ರಸೇನನಿಗೆ ಪಟ್ಟ ಕಟ್ಟಿದ ಅಂತ ಅರ್ಥ ಮಾಡೋದು ಸರಿ. ಆದರೆ ಆಧಿ ಎಂಬ ಶಬ್ದಕ್ಕೆ ಆಸೆ, ಮನಸ್ಸು, ಆಲೋಚನೆಯನ್ನು ಅರ್ಥ ಬರೋದು ಹೇಗೆ ಅಂತ ಸಮಸ್ಯೆ ಬರ್ತದೆ. ಅದಕ್ಕೆ ಆಹಿರ್ ಮನೋ ವರೂಥಂಚ ಆತ್ಮ ಖಮಿತಿ ಚೋಚ್ಯತೆ ಅಂತ ವಿಧಾನವನ್ನು ಆಚಾರ್ಯ ತೋರಿಸ್ತಾರೆ. ಆಧಿ ಶಬ್ದ, ಮನಸ್ಶಬ್ದ, ವರೂಥ ಶಬ್ದ, ಆತ್ಮ ಶಬ್ದ, ಖ ಶಬ್ದ ಇವಿಷ್ಟು ಕೂಡ ಸಮಾನ ಶಬ್ದಗಳು. ಅದರಿಂದ ನೃಪಾಸನಾಧಿ ಅಂದರೆ ರಾಜನಾಗಬೇಕೆಂಬ ಆಲೋಚನೆಯನ್ನೇ ದೂರ ಇಟ್ಟು ಅಂತ ಹೀಗದರ ಅರ್ಥ ಕಾಣಿಸ್ತದೆ. ಆದ್ದರಿಂದ ಶ್ರೀಧರರು, ಶುಕದೇವರು, ವಿಶ್ವನಾಥರು ಮೊದಲಾದ ವ್ಯಾಖ್ಯಾನಕಾರರು ಮಾಡಿದ್ದು ಉಚಿತ ಅಲ್ಲ.
ಆಚಾರ್ಯರು ಹೇಳಿದ ವ್ಯಾಖ್ಯಾನ ಉಚಿತ ಆಗಿದೆ. ಅದರ ಜೊತೆಗೇನೆ ವೀರರಾಘವರು ಮತ್ತು ರಾಧಾಕೃಷ್ಣರು ಹೇಳಿದ ವ್ಯಾಖ್ಯಾನಗಳು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತವೆ. ಅವರ ಆಚಾರ್ಯ ಹೇಳಿದ ಅಭಿಪ್ರಾಯವನ್ನೇ ಹೇಳಿದ್ದಾರೆ. ಆದರೆ ಅವರು ಆಶಾ ಅನ್ನೋ ಶಬ್ದವನ್ನು ಇಟ್ಕೊಂಡಿದ್ದಾರೆ. ಆ ಆಸೆಯನ್ನೇ ದೂರ ಇಟ್ಟಿದ್ದ ಈ ಕೃಷ್ಣ. ಉಗ್ರಸೇನನ್ನೇ ರಾಜನನ್ನಾಗಿ ಮಾಡಿದ ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಏನಿದ್ರೆ ಅವರ ಅರ್ಥ ಹೇಳಿದ ಸರಿ ಇದೆ, ಆದರೆ ಪಾಠ ವ್ಯಾಸರಿಗೆ ಸಮ್ಮತವಾದ ಪಾಠ ನೃಪಾಸನ ಆಧಿ ಅಂತ. ಅದರಿಂದ ಒಂದು ಹೊಸ ಅರ್ಥವನ್ನು ಆಚಾರ್ಯ ಹೇಳಿದಾಗಾಯಿತು. ಆಧಿ ಅಂದರೆ ಮನೋರೋಗ ಅಂತ ಅರ್ಥ ಇರೋದು ಎಲ್ರಿಗೂ ಗೊತ್ತಿದೆ. ಮನಸ್ಸು ಅನ್ನೋ ಅರ್ಥವೇ ಹೀಗೆ ಇರುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಆಧಿ ಅಂತ ಶಬ್ದ ಮನಸ್ಸು ಅನ್ನೋ ಅರ್ಥವನ್ನು ಹೇಳಿದ್ರು ಕೂಡ ಅನಂತ ತೀರ್ಥರು, ಬರಂಜ ಗೋವಿಂದಾಚಾರ್ಯ ಅದನ್ನೇನು ಅನಂತ ತೀರ್ಥರ ಮತ್ತು ಯಾದವೇಂದ್ರ ಎಂಬ ಎರಡು ವ್ಯಾಖ್ಯಾನವನ್ನು ಕೋಟ್ ಮಾಡ್ತಾರೆ. ಅದರಲ್ಲಿ ಅನಂತ ತೀರ್ಥ ಎಂಬ ವ್ಯಾಖ್ಯಾನದಲ್ಲಿ ಆಧಿ ಅಂದರೆ ಇಚ್ಛಾ ಅನ್ನೋ ಅರ್ಥವನ್ನೇ ಬರೆದಿದ್ದಾರೆ. ಅಥವಾ ಆದಿಯನ್ನು ಮನೋ ದುಃಖ ಅನ್ನೋ ಅರ್ಥವನ್ನು ಇಟ್ಕೋಬಹುದು ಅಂತ ಹೇಳ್ತಾರೆ. ಯಾಕೆ ಶಾಪ ಇರೋದ್ರಿಂದ ನಾವಲ್ಲಿ ಕೂಡೋದು ಬೇಡ ಅಂತ ಅವನು ಆಲೋಚನೆ ಮಾಡಿದ ಅಂತ ಹೀಗೆ ಅರ್ಥ ಬರೀತಾರೆ. ಇವರೆಲ್ಲರೂ ಕೂಡ ಯದುವಂಶದ ಕವಲಿನವರೇ. ಅಂಧಕ, ವೃಷ್ಣಿ, ಕಕುರ ಮೊದಲಾದವರೆಲ್ಲರೂ ಕೂಡ ಎಲ್ರಿಗೂ ಆ ಶಾಪ ಅನ್ವಿತ ಆಗ್ತದೆ. ಹಾಗಾದ್ರೆ ಶಾಪ ಇದ್ರೆ ಅವ್ರು ಯಾಕೆ ರಾಜರಾಗಿ ಮುಂದುವರಿತಿದ್ರು? ಅನೇಕ ಜನ ರಾಜರಾಗಿ ಮುಂದುವರೆದಿದ್ರಲ್ಲ ಈ ಮುಂಚೆ ಕೂಡ ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಆದ್ರಿಂದ ಯಯಾತಿ ಶಾಪ ಇದೆ ಅಂತ ಕೆಲವರು ಹೆದರ್ತಿದ್ರು, ಕೆಲವರು ಹೆದರ್ತಿರ್ಲಿಲ್ಲ. ಯಯಾತಿ ಶಾಪ ಇರೋದ್ರಿಂದ ಏನಾದರೂ ತಪ್ಪಿ ನಡೆದ್ರೆ ಸಿಂಹಾಸನದಲ್ಲಿ ಕೂತು ಬಿಟ್ರೆ ಅದು ನಮಗೆ ಮಾರಕ ಆದೀತು, ಪ್ರಾಣಕ್ಕೆ ಎರವಾದೀತು ಅಂತ ಕೆಲವರು ಭಯ ಪಡ್ತಿದ್ರು. ಕೆಲವರು ಭಯ ಪಡ್ತಿರ್ಲಿಲ್ಲ, ಹಾಗೆ ರಾಜರಾಗ್ತಿದ್ರು. ಹೇಗಾದರೂ ಸಾಯುವುದು ಸಾಯ್ತಿದ್ರು. ಕೆಲವರು ಅಕಾಲದಲ್ಲಿ ಸಾಯ್ತಿದ್ರು, ಕೆಲವರು ಕಾಲದಲ್ಲಿ ಸಾಯ್ತಿದ್ರು. ಅಂತ ಒಂದು ಭಯ ಕೆಲವರಿಗೆ ಈ ಯದುವಂಶದ ಕವಲುಗಳಲ್ಲಿ ಇರುವ ರಾಜರಿಗೆ ಬಹುತೇಕರಿಗಿತ್ತು. ಅದನ್ನು ಮೀರಿ ಕೆಲವರು ರಾಜರಾಗ್ತಿದ್ರು, ಕೆಲವರು ಹೆದರಿ ದೂರ ಉಳಿತಿದ್ರು ಅಂತ ಇಷ್ಟೆಲ್ಲ ಅನಿಸ್ತದೆ. ಅಂತೂ ಆಚಾರ್ಯರು ಈ ಆಧಿ ಅಂದ್ರೆ ಮನಸ್ಸು ಅಂತ ಇಲ್ಲಿ ಅರ್ಥ ಹೇಳಿದ ಮೇಲೆ ಕೂಡ ಅದಕ್ಕೆ ಆಸೆ ಅನ್ನುವ ಅರ್ಥ, ಹಾಗೆ ಮನಸ್ಸಿನ ದುಃಖ ಅಂತ ಅರ್ಥ, ಈ ಅರ್ಥಗಳನ್ನು ಅನಂತ ತೀರ್ಥರು ಹೇಳಿರುವುದು ನಾವು ಗಮನಿಸಬೇಕಾದ ಸಂಗತಿ. ಕೆಲವು ಬಾರಿ ಅಂತಹ ಸ್ವತಂತ್ರವಾದ ಅರ್ಥಗಳನ್ನ ಅವ್ರು ಹೇಳಿರ್ತಾರೆ. ಈ ಹಿಂದೆ ಕೂಡ ನಾವು ನೋಡಿದ್ದೇವೆ. ಆಚಾರ್ಯರು ಎಲ್ಲದಕ್ಕೂ ಮೂಲ ಆಚಾರ್ಯರು, ಶುದ್ಧವಾದ ಪಾಠ, ಶುದ್ಧವಾದ ಅರ್ಥ ಎಲ್ಲದಕ್ಕೂ ಕೂಡ. ಅದನ್ನೂ ಮೀರಿ ಅವರು ವ್ಯಾಖ್ಯಾನ ಮಾಡುವುದು ಕೆಲವು ಬಾರಿ ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ ನಮಗೆ. ಅಂತೂ ಹಾಗಿದೆ ಅನ್ನೋದನ್ನಾದ್ರೂ ನಾವು ಗಮನಿಸಬೇಕಿಷ್ಟೆ. ಅಲ್ಲಿಗೆ 29ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ರುಚಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಉಸಿಗೆ ಹಾಕಿದರು ಇನ್ನು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.